ನನ್ನ ಒಂದು ಧ್ಯೇಯ, ನನ್ನ ಒಂದು ಗುರಿ, ನನ್ನೆಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ವಿಲೇಜ್ಗಳಲ್ಲಿ ಕೂಡ ಶಾಸಕರದೊಂದು ಕೊಡುಗೆ ಇರಬೇಕು ಅನ್ನೋ ನನ್ನ ಆಸೆ. ಎಲ್ಲ ನನ್ನ ಊರುಕುಂಟು ಮಿಂಟ್ರು ಪಂಚಾಯಿತಿಯ ನಾಯಕರುಗಳು, ದೇವರಾಜ ಸಮುದ್ರ ಪಂಚಾಯಿತಿಯ ನಾಯಕರುಗಳು, ಇವತ್ತೇನು ಚೇಂಡಹಳ್ಳಿ ಗ್ರಾಮ ಹಾಗೂ ನಮ್ಮ ಪುತ್ತೇರಿ ಗ್ರಾಮ ತುಂಬ ಭವ್ಯ ಸ್ವಾಗತದೊಂದಿಗೆ ಬರಮಾಡ್ಕೊಂಡಿದ್ದೀರಿ. ನಿಮಗೆ ನಾನು ಆಭಾರಿಯಾಗಿರ್ತೀನಿ. ಎಲ್ಲ ನನ್ನ ಅಕ್ಕಂಗಿರು, ಎಲ್ಲ ನನ್ನ ಯುವಕ ಮಿತ್ರರು ಮತ್ತು ಎಲ್ಲ ನನ್ನ ಊರು ಗೌಡರೆಲ್ಲ ಸೇರ್ಕೊಂಡು ಬರಮಾಡ್ಕೊಂಡಿದ್ದೀರಿ. ತುಂಬ ಸಂತೋಷ. ಇವತ್ತು ಸಾಯಂಕಾಲ ಪ್ರೋಗ್ರಾಮ್ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಬಿಟ್ಟಿದ್ದೆ, ಮಳೆ ಜಾಸ್ತಿ ಆಯಿತು. ಅದೇ ಕಾರಣಕ್ಕೂ ಮಳೆ ನಿಲ್ಲೋದು ಮಳೆಯಲ್ಲೇ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ನಡಿ ಅಂತ ನಾನು ಬಂದ್ಬಿಟ್ಟೆ. ಇವತ್ತು ಪ್ರತಿ ಗ್ರಾಮಕ್ಕೂ ಕೂಡ ಶಾಸಕರ ಕೊಡುಗೆ ಇರಬೇಕನ್ನೋ ನನ್ನ ಆದ್ಯ ಕರ್ತವ್ಯ. ಸೊ ಅದರಿಂದ ಇಲ್ಲಿಂದ ಪುತ್ತೂರು ಗ್ರಾಮಸ್ಥರು ಸಾಕಷ್ಟು ಜನ ನೈಟದ್ದು ಫೋನ್ ಮಾಡಿ ನಮ್ಮೂರಿಗೆ ರೋಡ್ ಅಧ್ವಾನ ಆಗಿದೆ ಅಂತ ಸಮಯ ಬರಲಿ ಅಂತ ಕಾಯ್ತಾ ಇದ್ದೆ. ಇದು ಟಾರ್ ರೋಡ್ ಅಲ್ಲ, ಇದು ಸಿಮೆಂಟ್ ರೋಡು, ಚಿರಕಾಲ ಇರ್ತಕ್ಕಂಥ ಸಿಮೆಂಟ್ ರೋಡು. ಮೇಯ್ನ್ ರೋಡಿಂದ ಅಪ್ ಟು ನಮ್ಮೂರು ತನಕ ಸಿಮೆಂಟ್ ರೋಡ್ನ ಹಾಕ್ಸ್ತಾ ಇದ್ದೀನಿ. ಇದು ಶಾಶ್ವತವಾಗಿರ್ತಕ್ಕಂಥ ಇದು ರೋಡ್. ಇದು ಟಾರ್ ಹಾಕೋದು ಕಿತ್ತೋಗತಕ್ಕಂಥ ವ್ಯವಸ್ಥೆ ಅಲ್ಲ. ಮುಂದಿನ ದಿವಸದಲ್ಲಿ ಒಂದು ಸಾಧ್ಯವಾದಷ್ಟು ಮಹಾದ್ವಾರಕ್ಕೆ ಕೂಡ ಒಂದು 10 ಲಕ್ಷ ಅಮೌಂಟ್ ಹಾಕ್ಕೊಡ್ತೀನಿ. ಸೊ ಮುಂದೆ ಲೈಮಾಸ್ ಇದೆಯಲ್ಲ ನಂಗೆ ಗೊತ್ತಿಲ್ಲ. ಪಂಚಾಯತಿ ಕಡೆಯಿಂದ ನಾನು ಅದನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ. ಸೊ ಇವತ್ತಿನ್ನೂ 4 ಕಾಮಗಾರಿಗಳನ್ನ ಪೂಜೆ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಹೊರಡಬೇಕಾಗುತ್ತೆ. ಸೊ ನನ್ನ ಒಂದು ಧ್ಯೇಯ, ನನ್ನ ಒಂದು ಗುರಿ, ನನ್ನೆಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ವಿಲೇಜ್ಗಳಲ್ಲಿ ಕೂಡ ಶಾಸಕರದೊಂದು ಕೊಡುಗೆ ಇರಬೇಕು ಅನ್ನೋ ನನ್ನ ಆಸೆ. ಅದರಿಂದ ನೆರವೇರಿಸ್ಕೊಂಬರ್ತಾ ಇದ್ದೀನಿ. ಈಗಾಗಲೇ ನನ್ನ ಎಲ್ಲ ಡಿಸ್ಟಿಕ್ DC ಮತ್ತು ನಮ್ಮ ಇದರಲ್ಲಿ ಒಂದು ಹೇಳಿದ್ದೀನಿ, ನನಗೆ ಪಟ್ಟಿ ಮಾಡಿ ಕೊಡಿ ಅಂತ. ಯಾವ್ಯಾವ ಊರಲ್ಲಿ ಏನೇನು ವರ್ಕ್ ಆಗಿದೆ, ವರ್ಕ್ ಆಗಿಲ್ಲ ಅನ್ನೋದು ಮಾಡಿಕೊಡಿ ಅಂತ ಹೇಳಿದ್ದೀನಿ. ಈಗಾಗಲೇ ಪಟ್ಟಿ ಸಿದ್ಧವಾಗ್ತದೆ. ಮುಂಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ನನ್ನ ಗುರಿ ಒಂದೇ ಅಭಿವೃದ್ಧಿ ಕಡೆ. ಖಂಡಿತವಾಗ್ಲೂ ನಾವು ಅಭಿವೃದ್ಧಿ ಕಡೆ ಹೋಗ್ತೀವಿ ಅಂತ ಹೇಳ್ತಾ, ಇವತ್ತೇನು ಇಷ್ಟು ಪ್ರಮಾಣವಾಗಿ ಲೀಡರ್ಸ್ ಬಂದು ಈ ಮಳೆ ಬೀಳ್ತಾರೆ ಕೂಡ ನಂಗೆ ಸಾಥ್ ಕೊಟ್ಟಿದ್ದಕ್ಕೆ ನಿಮಗೆ ಆಭಾರಿಯಾಗಿರ್ತೀನಿ. ಸೊ ಮುಂದಿನ ದಿವಸ ಖಂಡಿತವಾಗ್ಲೂ ಒಳ್ಳೆ ಅನುದಾನ ತಂದು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.